ಇವತ್ತು ನಮ್ಮ ಮನೆಯವರೇ ಹಿಂಸೆ ಮಾಡಿ ಮೆಹಂದಿ ಹಾಕಿದ್ರು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೆ ಹಸುಗಳು ನೋಡ್ತಾ ನನ್ನ ದಿನ ಸ್ಟಾರ್ಟ್ ಆಯ್ತು. ನಿನ್ನೆ ನೈಟ್ ತುಂಬಾ ಕೆಲಸ ಇದ್ದಿದ್ರಿಂದ ಅಡ್ಗೆ ಮನೆ ಕ್ಲೀನ್ ಮಾಡೋಕ್ ಆಗಿರ್ಲಿಲ್ಲ. ಬೇಗ ಅಡ್ಗೆ ಮನೆ ಕ್ಲೀನ್ ಮಾಡೋಕ್ ಸ್ಟಾರ್ಟ್ ಮಾಡ್ಕೊಂಡೆ. ಫುಲ್ ಅಡ್ಗೆ ಮನೆ ಎಲ್ಲ ಗಲೀಜಾಗಿತ್ತು. ನೀಟಾಗೆಲ್ಲ ಒರೆಸ್ಕೊಂಡು ಹಾಗೆ ಪಾತ್ರೆನೂ ಸಹ ಜಾಸ್ತಿನೇ ಇದ್ದು ಅವನ್ನೆಲ್ಲ ತೊಳೆದಿಟ್ಟು ಹಾಗೆ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸ್ದೆ. ಅಷ್ಟರಲ್ಲಿ ಒಂದ್ ಪಾರ್ಸಲ್ ಬಂತು, ಅದನ್ನ ಇಸ್ಕೊಂಬರೋಣ ಅಂತ ಹೋದೆ. ನಾವೇನು ಆರಾಮಾಗಿ ಮನೇಲಿ ಕೂತ್ಕೊಂಡು ಆರ್ಡರ್ ಮಾಡ್ಬಿಡ್ತೀವಿ. ಅವ್ರ ಹಬ್ಬ ಅನ್ನೋಂಗಿಲ್ಲ, ಏನು ಇಲ್ಲ, ಕೆಲಸ ಮಾಡ್ತಾನೆ ಇರ್ಬೇಕು. ಪಾರ್ಸಲ್ ಎಲ್ಲ ಇಸ್ಕೊಂಬಂದು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಕೂಡ ಬಂದೆ. ಇವತ್ತು ಗಣೇಶ ಹಬ್ಬ ಇದ್ದಿದ್ರಿಂದ ನಾನೇ ಗಣೇಶ ಇಟ್ಟಿರ್ಲಿಲ್ಲ, ಆದ್ರೆ ಅರಿಶಿಣದಲ್ಲೇನೆ ಗಣೇಶ ಮಾಡಿ ನೆನ್ನೆನೆ ಇಟ್ಟಿದ್ದೆ. ಅದಕ್ಕೇನೆ ಪೂಜೆ ಮಾಡ್ಕೊಂಡು ಹಾಗೆ ಗೌರಿಗೂ ಸಹ ಪೂಜೆ ಮಾಡಿದೆ. ನೈವೇದ್ಯಕ್ಕೆ ಅಂತ ಕಾಯಿ, ಬಾಳೆಹಣ್ಣು ಮತ್ತೆ ಬೆಲ್ಲ ಹಾಕಿ ರಸಾಯನ ಮಾಡಿದ್ದೆ. ನೈವೇದ್ಯ ಎಲ್ಲ ಮಾಡಿ ನೆನ್ನೆ ಹಾಕ್ಬೇಕಾಗಿರೋ ಸೀರಿಯಲ್ ಸೆಟ್ ನ ಇವತ್ತಾಗಿ ಪೂಜೆ ಎಲ್ಲ ಮಾಡಿದೆ. ಇವತ್ತು ತಿಂಡಿ ಏನು ಮಾಡಿರ್ಲಿಲ್ಲ, ಒಬ್ಬಟ್ಟಿನ ಸಾಂಬಾರ್ ಇತ್ತು ಅಂತ ಅದಕ್ಕೆ ರೈಸ್ ಮಾಡಿದ್ದೆ. ಹಾಗೆ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿ ರಸಾಯನ ತಿಂದು ಹಬ್ಬಕ್ಕೆ ಮೆಹಂದಿ ಹಾಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ತುಂಬಾ ಕೆಲಸ ಇದ್ದಿದ್ರಿಂದ ಮೆಹಂದಿ ಹಾಕೊಳ್ಳೋದಿಕ್ಕೆ ಆಗಿರ್ಲಿಲ್ಲ. ಅವಾಗ ಹಾಕೊಳಕ್ ಆಗಿಲ್ಲ ಅಂತ ಹಬ್ಬ ಮುಗಿಯೋಕ್ ಬಂದಾಗ ಮೆಹಂದಿ ಹಾಕೊಂತಿದೀನಿ. ಲೆಫ್ಟ್ ಹ್ಯಾಂಡಿಗೆ ಏನು ಸಿಂಪಲ್ ಆಗಿ ಹಾಕೊಂಡೆ, ರೈಟ್ ಹ್ಯಾಂಡಿಗೆ ನನಗ್ ನಾನೇ ಹಾಕೊಳಕ್ ಆಗಲ್ಲ ಅಂತ ನಮ್ಮ ಮನೆಯವರಿಗೆ ಚುಕ್ಕಿ ತರ ಮೆಹಂದಿ ಹಾಕೊಡ್ರಿ ಅಂದ್ರೆ ಇಲ್ಲ ನಾನು ಡಿಸೈನ್ ಆಗಿ ಹಾಕೊಡ್ತೀನಿ ಅಂತ ನಾನು ಬೇಡ ಅಂದ್ರು ಬಿಡ್ಲಿಲ್ಲ, ಹಿಂಸೆ ಮಾಡಿ ಹಾಕಿದ್ರು. ನಾನೇನ್ ಮೆಹಂದಿ ಯಾವಾಗ್ಲೂ ಹಾಕೊಳಲ್ಲ, ಹಾಕೊಂಡಾಗ ಏನಾರು ಈ ತರ ಹಾಕ್ಬಿಟ್ರೆ ಇನ್ ಯಾವತ್ತೂ ಹಾಕೋಬಾರ್ದು ಅನ್ಸುತ್ತೆ. ಆದ್ರೆ ತುಂಬಾ ಪ್ರೀತಿಯಿಂದ ನಾನೇ ಹಾಕ್ತೀನಿ ಅಂದ್ರಲ್ಲ, ಅದಕ್ಕೋಸ್ಕರ ಸುಮ್ನೆ ಕುತ್ಕೊಂಡೆ. ಅಂತೂ ಇಂತೂ ನಮ್ಮ ಮನೆಯವರು ಈ ತರ ನನಗೆ ಮೆಹಂದಿ ಹಾಕಿದ್ರು. ಸಂಜೆ ಆಗಿ ರೆಡಿಯಾಗಿ ಟೌನ್ ಒಳಗಡೆ ಹೋಗೋಣ ಅಂತ ಹೋದ್ವಿ. ನಾವ್ ಇವತ್ತು ನಮ್ ತಿಪ್ಟೂರ್ ಗಣೇಶ ನೋಡೋದಿಕ್ಕೆ ಅಂತ ಬಂದ್ವಿ. ಬೆಳಗ್ಗೆನೆ ಗಣೇಶ ಇಡ್ಬೇಕಾದ್ರೆ ಹೋಗೋಣ ಅನ್ಕೊಂಡ್ವಿ, ಬಟ್ ಹೋಗೋದಿಕ್ ಆಗಿರ್ಲಿಲ್ಲ. ಅದಕ್ಕೇನೆ ಸಂಜೆ ಆಗಿ ಬಂದ್ವಿ. ಆಲ್ಮೋಸ್ಟ್ ನಾವ್ ತಿಪ್ಟೂರ್ ಅವರೆಲ್ಲ ಇದೇ ಮೂಮೆಂಟ್ ಗೋಸ್ಕರ ಕಾಯ್ತಾ ಇರ್ತೀವಿ. ಅದ್ರಲ್ಲೂ ನನಗೆ ಗಣೇಶ ಅಂದ್ರೆ ತುಂಬಾನೇ ಇಷ್ಟ. ನಾವ್ ಹೋದಾಗ ಗಣೇಶಂಗ್ ಇನ್ನು ಪೂಜೆ ಏನು ಮಾಡಿರ್ಲಿಲ್ಲ, ಇನ್ನು ಎಲ್ಲ ಅವಾಗಿನ್ನು ರೆಡಿ ಮಾಡ್ಕೊಂತಿದ್ರು. ನಮ್ ತಿಪ್ಟೂರ್ ಗಣೇಶ ವರ್ಷನೂ ಒಂದೇ ತರ ಇರುತ್ತೆ, ಆದ್ರೆ ಈ ವರ್ಷ ಕಿವಿನಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸ್ತು. ಮೋಸ್ಟ್ಲಿ ಬೆಳ್ಳಿದು ಅನ್ಕೊಂತೀನಿ, ನನ್ಗೂ ಸರಿಯಾಗಿ ಗೊತ್ತಿಲ್ಲ. ನೋಡಿದ ತಕ್ಷಣ ಹಂಗ ಅನ್ನಿಸ್ತು. ಅಲ್ಲೇ ಸ್ವಲ್ಪ ಟೈಮ್ ಕೂತಿದ್ದು, ಪೂಜೆ ಇನ್ನು ಲೇಟ್ ಆಗ್ತಿತ್ತು. ಅದಕ್ಕೇನೆ ನಮ್ ತಿಪ್ಟೂರಲ್ಲಿ ಮಾರಕ್ಕೆ ಅಂತ ಇಟ್ಟಿದ್ ಕಲರ್ಫುಲ್ ಗಣೇಶ ಎಲ್ಲ ನೋಡ್ಕೊಂಡು ಹಾಗೆ ಊರಿಗೆ ಹೋದ್ವಿ. ಊರಲ್ಲಿ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಮನೆ ಕಡೆ ಬಂದ್ವಿ. ಗೌರಿಗೆ ಸಂಜೆ ಪೂಜೆ ಮಾಡ್ಬೇಕಾಗಿತ್ತು, ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಈ ದಿನ ಏನ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಾನು ಯೂಟ್ಯೂಬ್ ಚಾನಲ್ ಸಹ ಓಪನ್ ಮಾಡಿದೀನಿ, ಅದಕ್ಕೂ ಸಪೋರ್ಟ್ ಮಾಡಿ.